ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುವಂತೆ ಕಾಣ್ತಾ ಇಲ್ಲ. ವಿಜಯೇಂದ್ರ ಬದಲಿಗೆ ಯತ್ನಾಳ್ ತಂಡ ಪಟ್ಟು ಹಿಡಿದಿದ್ದು, ಇದೇ ವಿಚಾರವಾಗಿ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ. ಯತ್ನಾಳ್ ಸೇರಿದಂತೆ ವೀರಶೈವ ಮುಖಂಡರು ಸಭೆ ನಡೆಸಿದ್ದು, ಸಭೆಯಲ್ಲಿ ಯಡಿಯೂರಪ್ಪ ಹಠಾವೋ, ಲಿಂಗಾಯತ ಬಚಾವೋ ಘೋಷಣೆಯನ್ನ ಕೂಗಿದ್ದಾರೆ. ಇನ್ನು ಮನೆ ಮನೆಗೆ ಹೋಗಿ ಈ ಬಗ್ಗೆ ಜಾಗೃತಿ ಮೂಡಿಸಲು ನಿರ್ಣಯ ಕೈಗೊಂಡಿದ್ದಾರೆ. ಮೊದಲು ತತ್ಕ್ಷಣ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕು. ಯಾಕೆಂದರೆ ನಮ್ಮಲ್ಲಿ ಅನೇಕ ಸಮರ್ಥ ಲಿಂಗಾಯತ ನಾಯಕರಿದ್ದಾರೆ. ಇವತ್ತು ವಿಶೇಷವಾಗಿ ಹಿಂದೂ ಹುಲಿ ಅಂತಲೇ ಬಿಂಬಿತವಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಮುರುಗೇಶ್ ನಿರಾಣಿ ಅವರಿದ್ದಾರೆ, ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರಿದ್ದಾರೆ. ಯಾರನ್ನು ಬೇಕಾದರೂ ಅಧ್ಯಕ್ಷರು ಮಾಡಲಿ. ಯಾಕೆಂದರೆ ಇವರು ಅಧ್ಯಕ್ಷರ ಮಾಡಿದರೆ ಇವ್ರಿಗೊಂದು ತೂಕ ಇರುತ್ತೆ, ಇವರಿಗೆ ಸಾಮರ್ಥ್ಯ ಇದೆ, ಇವರ ಕೆಳ ಹಂತದಿಂದ ಪಕ್ಷವನ್ನು ಕಟ್ಟಿದಂಥ ಅನುಭವ ಇದೆ. ಹಾಗಾಗಿ ಇವ್ರನ್ನ ಮಾಡಲಿ. ಅದ್ರ ಮೇಲೆ ಲಿಂಗಾಯತ ಸಮುದಾಯ ಹೆಂಗಂದ್ರೆ ಎಲ್ಲರನ್ನೂ ಕೂಡ ಒಳಗೊಂಡಂತೆ, ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡಂಥ ಬಸವಣ್ಣವರ ಅನುಯಾಯಿಗಳಾಗಿರ್ತಕ್ಕಂಥವ್ರು ನಾವು. ಯಾವುದೇ OBC ವರ್ಗಕ್ಕೆ ಬಂದರೆ ಸುನೀಲ್ ಕುಮಾರ್ ಅವರು, ಕುಮಾರ್ ಬಂಗಾರಪ್ಪನವರು, SC ಅವರು ಕೊಟ್ಟಕ್ಕೆ ಕೊಡ್ತವೆ ಅಂದರೆ ಅರವಿಂದ್ ಲಿಂಬಾವಳಿ ಅವರು, ಯಾರನ್ನಾದರೂ ಅಧ್ಯಕ್ಷರು ಮಾಡಲಿ. ಆದರೆ ವಿಜಯೇಂದ್ರ ಅವ್ರ ಕೈಲಿ ಸಾಧ್ಯ ಇಲ್ಲ. ಯಾಕೆಂದರೆ ವಿಧಾನಸೌಧದಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ಏನಾದರೂ ನಿಮ್ಮದು ಬಂಡವಾಳ ತೆಗಿಲ್ಲ ಅಂದ ತಕ್ಷಣ ಹಿಂದೂ ಬಾಗಿಲಿಂದ ಹೋಗುವಂಥ ನಾಯಕರಾಗಿದ್ದಾರೆ. ಹಾಗಾಗಿ ಇವರಿಂದ ಪಕ್ಷಕ್ಕೆ ಯಾವುದೇ ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾಳ ಜನ ಲಿಂಗಾಯತ ನಾಯಕರುಗಳು ಇವತ್ತು ಕಳಕಳಿಯನ್ನು ವ್ಯಕ್ತಪಡಿಸಿದ್ರು. ಇಡೀ ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತೆ ಇವ್ರು ಮುಂದುವರೆದ್ರೆ. ತತ್ಕ್ಷಣ ಇವರು ಬದಲಿ ಆಗಬೇಕು. ಇವರು ಬದಲಾವಣೆ ಆದರೆ ಮಾತ್ರ ಭಾರತೀಯ ಜನತಾ ಪಾರ್ಟಿಗೆ ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ನಮ್ಮ ನಾಯಕರ ಮೂಲಕ ಇರ್ಬೋದು, ನಾವು ಸ್ವತಃ ದಿಲ್ಲಿಗೆ ಹೋಗಿ ಇದನ್ನ ಎಲ್ಲ ದೆಹಲಿಯ ನಾಯಕರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಿ ಮುಂದೆ ಒಟ್ಟು 2028ರಲ್ಲಿ ಕರ್ನಾಟಕದಲ್ಲಿ BJP ಸರ್ಕಾರ ಮತ್ತೆ ಬರಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತೀವಿ. ಭಾರತೀಯ ಜನತಾ ಪಕ್ಷ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ಕೊಂಡು ಬಂದಿತ್ತು. ಇವತ್ತು ಅದೇ ಯಡಿಯೂರಪ್ಪನವರ ಕುಟುಂಬ ಭಾರತೀಯ ಜನತಾ ಪಕ್ಷದ ಅಧಿಕಾರವನ್ನು ಬಿಡಲಾರದೆ ಅವರ ಹದ್ದು ಬಸ್ತಿನಲ್ಲೇ ಇರಬೇಕನ್ನುವಂಥ ಹಿನ್ನೆಲೆಯಲ್ಲಿ ಅದನ್ನು ವಿರೋಧ ಮಾಡುವುದಲ್ಲದೆ ನಮಗೆ ಸಮರ್ಥವಾದಂಥ ಒಬ್ಬ ರಾಜ್ಯಾಧ್ಯಕ್ಷರ ಬೇಕು ಅನ್ನುವಂಥ ಒಕ್ಕೊರಲಿನ ಅಭಿಪ್ರಾಯ ಇವತ್ತಿನ ಸಭೆಯಲ್ಲಿ ಬಂದಿದೆ. ಯತ್ನಾಳ್ ಟೀಮ್ ಲಿಂಗಾಯತ ಸಭೆಗೆ ರೇಣುಕಾಚಾರ್ಯ ಕಿಡಿಕಾರಿದ್ರು. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ನೀವ್ಯಾರು ಲಿಂಗಾಯತ ನಾಯಕರಲ್ಲ, ನೀವು ಡಮ್ಮಿ ನಾಯಕರು, ನೀವೆಲ್ಲ ಚಲಾವಣೆಯಲ್ಲಿ ಇಲ್ಲದ ತಿರಸ್ಕೃತ ನಾಣ್ಯಗಳು ಅಂತ ಕಿಡಿಕಾರಿದ್ರು. ಅಲ್ಲದೆ BY ವಿಜೇಂದ್ರರನ್ನ ಮುಂದಿನ CM ಮಾಡ್ತೀವಿ, ಮುಖ್ಯಮಂತ್ರಿ ಮಾಡೋಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ತೀವಿ ಅಂತ ಹೇಳಿದ್ದಾರೆ. ಇವರೇನು ಯಡಿಯೂರಪ್ಪನವರಿಗೆ ವೀರಶೈವ ಲಿಂಗಾಯತರು ಬೆಂಬಲ ಇಲ್ಲ, ನಾವೇ ವೀರಶೈವ ಲಿಂಗಾಯತರು, ನಾವೇ ಒಂದು ರೀತಿ ಅಂತ ಏನು ಮಾತಾಡ್ತದಲ್ಲ. ಭಾಳಷ್ಟು ಜನ ಮಠಾಧೀಶರ ಜೊತೆ ಚರ್ಚೆ ಮಾಡಿದ್ದೀನಿ. ಆದಷ್ಟು ಬೇಗ ಮಠಾಧೀಶರ ಪೂರ್ವ ಸಭೆ ಬೆಂಗಳೂರಿನಲ್ಲಿ ಮಠಾಧೀಶರ ಪೂರ್ವ ಸಭೆ ಕರೆದು ವೀರಶೈವ ಲಿಂಗಾಯತ ಒಳಪಂಗಡ ಒಳಗೊಂಡಂತೆ ಎಲ್ಲ ಮಠಾಧೀಶರ ಬೆಂಬಲವನ್ನು ಪಡೆದು ಯಡಿಯೂರಪ್ಪನವ್ರಿಗೆ, ವಿಜಯೇಂದ್ರ ಅವರಿಗೆ ಸಂಪೂರ್ಣ ಸಮಾಜ ಜೊತೆಗಿರ್ತೀವಿ ಅಂತೇಳಿ ವೀರಶೈವ ಲಿಂಗಾಯತ ಇವ್ರು ಯಾರು ಕೆಲವು 4-5 ಜನ ಹೊಂಟದಾರಲ್ಲ, ಇವ್ರು ಯಾರು ಹೊಂಟದಾರಲ್ಲ ಅವ್ರ ಹೆಸರು ಹೇಳಲ್ಲ ನಾನು. ಕೆಲವರು ಸ್ವಯಂ ಘೋಷಿತ ನಾಯಕರು, ವೀರಶೈವ ಲಿಂಗಾಯತರು ನಾಯಕರಲ್ಲ, ಡಮ್ಮಿಗಳು ನೀವೆಲ್ಲ, ತಿರಸ್ಕೃತ ನಾಣ್ಯಗಳು ಅಂತ ಹೇಳ್ತವ್ರ. ಹೆಂಗೆ ನಮ್ಮ ನರೇಂದ್ರ ಮೋದಿಯವರು ನೋಟ್ ಬ್ಯಾನ್ ಮಾಡಿರಲ್ಲ, ಅದಕ್ಕೆ ತಿರಸ್ಕೃತ ಅಂತ ಹೇಳ್ತಾರೆ. ಚಾಲ್ತಿ ನಾಣ್ಯಗಳಲ್ಲ, ಇವೆಲ್ಲ ತಿರಸ್ಕೃತ ನಾಣ್ಯಗಳು. ನಾವು ಸನ್ಮಾನ್ಯ ಯಡಿಯೂರಪ್ಪನವರ ಮತ್ತು ವಿಜಯೇಂದ್ರ ಅವರ ಪರವಾಗಿ ಗಟ್ಟಿಯಾಗಿ ದೊಡ್ಡ ಮಟ್ಟದ ಸಮಾವೇಶ ಮಾಡ್ತೀವಿ. ವಿಜಯೇಂದ್ರ ಅವರು ಮುಂದೆ ಮುಖ್ಯಮಂತ್ರಿ ಆಗಬೇಕು, ಅದಕ್ಕೇನು ಬೇಕು ಎಲ್ಲ ರೀತಿ ನಾವು ಸಿದ್ಧತೆಗಳನ್ನ ಮಾಡ್ತೀವಿ. ಇವರೆಲ್ಲ ಚಾಲ್ತಿ ನಾಣ್ಯಗಳು, ತಿರಸ್ಕೃತ ನಾಣ್ಯಗಳು. ಇವರೇ ವಿಜಯೇಂದ್ರ ಬದಲಿಗೆ ಯತ್ನಾಳ್ ಬಣ ಸಭೆ ನಡೆಸಿದ್ರೆ, ಇತ್ತ ವಿಜಯೇಂದ್ರ ಕೂಡ ಬೆಂಗಳೂರು ಶಾಸಕರ ಜೊತೆ ಸಭೆ ನಡೆಸುತ್ತಿದ್ದಾರೆ. ಮಲ್ಲೇಶ್ವರಂನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೀತಾ ಇದ್ದು, ಸಭೆಯಲ್ಲಿ BBMP ಚುನಾವಣಾ ತಯಾರಿ, SCP TSP ಹಣವನ್ನ ಗ್ಯಾರಂಟಿ ಬಳಕೆ ವಿಚಾರ, ಗ್ರೇಟರ್ ಬೆಂಗಳೂರು ವಿಚಾರದ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ. ಸಭೆಯಲ್ಲಿ ಶಾಸಕ ಗೋಪಾಲಯ್ಯ, MP PC ಮೋಹನ್ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಗ್ಯಾರಂಟಿಗಳು ಬಡವರಿಗೆ ಮಾತ್ರ ತಲುಪಬೇಕು ಎಂದಿದ್ದ ಪರಮೇಶ್ವರ್ ಹೇಳಿಕೆ ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ಸದ್ಯ ಇದೇ ವಿಚಾರವಾಗಿ ಸ್ವತಃ ಪರಮೇಶ್ವರ್ ಮತ್ತೆ ತಮ್ಮ ಹೇಳಿಕೆಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ತುರುವೇಕೆರೆ ಶಾಸಕರು ನನಗೆ ಸಲಹೆ ಕೊಟ್ಟಿದ್ರು, ವಿರೋಧ ಪಕ್ಷದವರು ಸಲಹೆ ಕೊಡಿ ಎಂದಿದ್ದೆ, ಬದಲಾವಣೆ ಮಾಡಿದ್ರೆ ಏನಾಗಲಿದೆ ಅನ್ನೋದನ್ನ ನೋಡಬೇಕು, ಬಡವರಿಗೆ ಕೊಡೋದ್ರಲ್ಲಿ ಹೊರೆಯಾದ್ರೆ ತಡೆದುಕೊಳ್ಳಬೇಕು ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಶಿವರಾಜ ತಂಗಡಗಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಮುಂದುವರೆದು ಬಡವರಿಗಾಗಿ ಅಂತ ಹೇಳಿ ಮಾಡಬೇಕು ಅಂತ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ನಮ್ಮ MT ಕೃಷ್ಣಪ್ಪನವರು ಅದನ್ನು ನಾನು ಹೇಳಿದೆ, ನೋಡಿ ಇದ್ರ ಬಗ್ಗೆ ನೀವು ಸಲಹೆ ಕೊಡಿ,
ವಿರೋಧ ಪಕ್ಷದವರೆಲ್ಲ ಸೇರಿ ಅದನ್ನು ಚರ್ಚೆ ಮಾಡ್ತೀವಿ ನಾವು ಸರ್ಕಾರದಲ್ಲಿ ಅಂತ ಹೇಳಿದ್ರು. ಅದನ್ನು ನೋಡೋಣ, ಮುಂದಿನ ದಿನದಲ್ಲಿ ಅದರ ಚರ್ಚೆ ಅಗತ್ಯ ಇದ್ದರೆ ಫಲಿತಾಂಶ ಏನು ಬರುತ್ತೆ ಅಂತ ನೋಡಬೇಕಲ್ಲ. ಚರ್ಚೆ ಮಾಡಿದ ಮೇಲೆ ತಾನೇ ಗೊತ್ತಾಗುತ್ತೆ. ಅದರ ಸಾಧಕ ಬಾಧಕಗಳನ್ನು ನಾವು ಚರ್ಚೆ ಮಾಡಬೇಕು. ಯಾಕೆಂದರೆ ನಾವು ಚುನಾವಣೆ ಸಂದರ್ಭದಲ್ಲಿ ಆ ರೀತಿ ನಾವೇನು ಬರೀ BPL ಕಾರ್ಡ್ನವ್ರಿಗೆ ಅಂತ ಹೇಳಿರಲಿಲ್ಲ. ಈಗ ಅದನ್ನು ಮಾಡಿಫೈ ಮಾಡಬೇಕು ಅಂದರೆ ಅದರ ಪೊಲಿಟಿಕಲ್ ಇಂಪ್ಯಾಕ್ಟು ಅಥವಾ ಅದರ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳು ಅದನ್ನೆಲ್ಲ ಮಾಡಿದ ಮೇಲೆ ತೀರ್ಮಾನ ಸರ್ಕಾರ ತಗೋಬೇಕಾಗುತ್ತೆ. ನಾವು ಮೊದಲು ಚುನಾವಣೆ ಪೂರ್ವದೊಳಗೆ ಗ್ಯಾರಂಟಿ ಏನು ಯಾವ ರೀತಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ, ಈಗಾಗಲೇ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಗ್ಯಾರಂಟಿಯನ್ನು ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ. ಗ್ಯಾರಂಟಿ ಹೊರೇನಾಗಿಲ್ಲ. ಹೊರೆ ಹೇಳೋಕ್ಕಿಂತ ಮುಂಚಿತ ಎಲ್ಲವನ್ನ ಪರಿಶೀಲಿಸಿ ಎಲ್ಲವನ್ನು ವಿಚಾರ ಮಾಡಿ ಅನೌನ್ಸ್ ಮಾಡಿದ್ದೀವಿ. ಈಗಾಗಲೇ 2 ವರ್ಷ ಕೊಟ್ಟಿದ್ದೀವಿ, 3 ವರ್ಷ ಅಲ್ಲ. ನಮ್ಮ ಪಕ್ಷ ಇನ್ನೂ 10-15 ವರ್ಷ ಇರ್ತೈತೆ, ಅದನ್ನು ಕಂಟಿನ್ಯೂ ಆಗಿ ಜನರಿಗೆ ಕೊಡ್ತೀವಿ ನಾವು. ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಬಗ್ಗೆ ಪರಮೇಶ್ವರ್ ಕೊಟ್ಟಿರುವ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಗ್ಯಾರಂಟಿಗಳಿಗೆ ಮುಂದುವರಿಯುವ ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಅನುಷ್ಠಾನಗೊಳಿಸಲಾಗಿದೆ, ಬಂದ್ ಮಾಡಲು ಹೊರಟಿದೆ, ಅವಾಸ್ತವಿಕ ಗ್ಯಾರಂಟಿ ಕಾಕಾ ಪಾಟೀಲ್ಗೂ ಇಲ್ಲ, ಮಹದೇವಪ್ಪಗೂ ಇಲ್ಲ ಅಂತ ಟೀಕಿಸಿದ್ದಾರೆ. ಬೆಳಗಾವಿಯಲ್ಲಿ ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ನೇತೃತ್ವದಲ್ಲಿ ಬೃಹತ್ ಹೋರಾಟ ಮಾಡಲಾಗ್ತಾ ಇದೆ. ಎಂಇಎಸ್ ಪುಂಡರ ವಿರುದ್ಧ ನೂರಾರು ಕನ್ನಡಪರ ಹೋರಾಟಗಾರರು ಭಾಗಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ನಾರಾಯಣಗೌಡ, ಎಂಇಎಸ್ ಶಿವಸೇನೆ ಗೂಂಡಾಗಳಿಗೆ ನಾವು ಉತ್ತರ ಕೊಡಬೇಕಿದೆ. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರನ್ನ ಕರ್ನಾಟಕದಿಂದ ಗಡೀಪಾರು ಮಾಡಬೇಕು. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋದು ಗೊತ್ತಾಗಿ ಹೊಟ್ಟೆ ಉರಿಯಿಂದ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ನಗರದಲ್ಲಿ ಶಿವಸೇನೆ ಪುಂಡರ ವಿರುದ್ಧ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಮಹಾರಾಷ್ಟ್ರ ಪುಂಡರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರತಿಭಟನೆ ವೇಳೆ ಬಾಳೆಕುಂದ್ರಿಯಲ್ಲಿ ಮುತ್ತಿಗೆ ಹಾಕಲು ಹೊರಟಂತಹ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಅಪ್ರಾಪ್ತ ಬಾಲಕಿಯ ಪೋಷಕರು ಘಟನೆ ಬಳಿಕ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಬೆಳಗಾವಿಯಿಂದ ಬಾಳೆಕುಂದ್ರಿಗೆ ಬರ್ತಾ ಇದ್ರು, ಟಿಕೆಟ್ ಸಂಬಂಧ ಆಗಿರೋ ಜಗಳ, ಕನ್ನಡ ಮರಾಠಿ ಅಂತ ಸುಳ್ಳು ಪ್ರಚಾರ ಮಾಡ್ತಿದ್ದಾರೆ. ನಾವು ಕನ್ನಡದ ಅಭಿಮಾನಿಗಳು, ನಮ್ಮಲ್ಲಿ ಯಾವ ಜಾತಿ ಭೇದ ಭಾವ ಇಲ್ಲ, ನನ್ನ ಮಗಳಿಗೆ ಅನ್ಯಾಯವಾಗಿದೆ, ಆದ್ರೂ ನಾವು ಸ್ವ ಇಚ್ಛೆಯಿಂದ ಪ್ರಕರಣ ವಾಪಸ್ ಪಡಿತೇವೆ ಅಂತ ಹೇಳಿದ್ರು. ಸಂತ್ರಸ್ತೆಯ ಕುಟುಂಬದಿಂದ ಕೇಸ್ ವಾಪಸ್ ವಿಚಾರದ ಬಗ್ಗೆ ಕಂಡಕ್ಟರ್ ಮಹದೇವಪ್ಪ ಹುಕ್ಕೇರಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ನನ್ನ ತಪ್ಪು ಇಲ್ಲ ಅಂತ ಅವರಿಗೆ ಗೊತ್ತಾಗಿ ಈ ನಿರ್ಧಾರ ಮಾಡಿದ್ದಾರೆ. ಯಾರ ಮಕ್ಕಳಾದ್ರೂ ಅಷ್ಟೇ, ಈ ರೀತಿ ಆಗಬಾರ್ದಿತ್ತು. ಕಳೆದ 18 ವರ್ಷಗಳಿಂದ ಸುಳೇಬಾವಿ ರಸ್ತೆಯಲ್ಲಿ ಸೇವೆ ಮಾಡಿದ್ದೇನೆ. ಯುವತಿ ಕುಟುಂಬಸ್ಥರಿಗೆ ಸತ್ಯ ಗೊತ್ತಾಗಿ ಈ ನಿರ್ಧಾರ ಮಾಡಿದ್ದಾರೆ ಎಂದಿದ್ದಾರೆ. ಬೆಳಗಾವಿಯಲ್ಲಿ ಮರಾಠಿ ಪುಂಡರ ಹಾವಳಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನು ಕರೆದು ಸಭೆ ಮಾಡಿದರು. ಸಭೆಯಲ್ಲಿ ಸಿಎಂ ಪೊಲೀಸರಿಗೆ ಬಸ್ಗಳಿಗೆ ರಕ್ಷಣೆ ನೀಡಬೇಕು, ಯಾವುದೇ ಹಾನಿಯಾಗಬಾರದು ಅಂತ ಸೂಚನೆ ಕೊಟ್ಟಿದ್ದಾರೆ. ಯಾವ ಸಂಘಟನೆ ಬಂದು ಏನ್ ಮಾಡ್ತಾರೆ, ಬೆಳಗಾವಿ ಚಲೋ ಕೈಬಿಡಿ ಎಂದಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ನಿಮಗಂತೂ ಕನ್ನಡಿಗರ ರಕ್ಷಣೆ ಮಾಡೋಕೆ ಆಗಲ್ಲ, ನೀವೇನಿದ್ರೂ ಸಿದ್ಧಾಂತ ಹೇಳೋಕೆ ಸರಿ, ಕನ್ನಡಿಗರನ್ನ ಕಾಪಾಡಲು ಸಂಘಟನೆಗಳಿವೆ ಅಂತ ಸತೀಶ್ ಜಾರಕಿಹೊಳಿ ವಿರುದ್ಧ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಂಇಎಸ್ ಪುಂಡರ ವಿರುದ್ಧ ಸಿಡಿದೆದ್ದಿರುವ ಕನ್ನಡಿಗರು ಮಹಾರಾಷ್ಟ್ರ ವಾಹನಗಳಿಗೆ ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೆಲಮಂಗಲ ರಸ್ತೆಯ ಅಡಕಮಾರನಹಳ್ಳಿ ಬಳಿಯ ಲಾರಿ ನಿಲ್ದಾಣಕ್ಕೆ ನುಗ್ಗಿ ಗೂಡ್ಸ್ ವಾಹನ ಚಾಲಕರಿಗೆ ಕನ್ನಡ ಕಲಿಸುವ ಮೂಲಕ ಪ್ರತಿಭಟಿಸಿದರು. ಕನ್ನಡ ಸರ್ವ ಸಂಘಟನೆಯ ಒಕ್ಕೂಟದ ಕಾರ್ಯಕರ್ತರು ಕನ್ನಡ ದ್ರೋಹಿ ಮರಾಠಿಗಳೇ ರಾಜ್ಯ ಬಿಟ್ಟು ತೊಲಗಿ ಅಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜೈ ಜೈ ಕನ್ನಡ, ಜೈ ಕನ್ನಡ, ಜೈ ಕನ್ನಡ, ಜೈ ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಾ ಇದೆ. ಬೋಲೋ ಜೈ ಕನ್ನಡ, ಜೈ ಕನ್ನಡ, ಜೈ ಕನ್ನಡ, ಜೈ ಜೈ ಕನ್ನಡ, ಜೈ ಕನ್ನಡ, ಜೈ ಜೈ ಕನ್ನಡ, ಜೈ ಕನ್ನಡ. ಕೋಲಾರ ಕಾಂಗ್ರೆಸ್ ಶಾಸಕರಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಕೋಲಾರ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ವಿರುದ್ಧ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಎಸ್ಸಿ ಎಸ್ಟಿ ಜನತೆಗೆ ಭೈರತಿ ಸುರೇಶ್ ಅವಮಾನ ಮಾಡಿದ್ದಾರೆ. ನಿನ್ನ ನಡೆದಂತಹ ಜನಪರ ಉತ್ಸವದಲ್ಲಿ ದಲಿತ ಶಾಸಕರನ್ನ ಕಡೆಗಣಿಸಿದ್ದಾರೆ. ಯಾರು ಬರಲಿ ಬಿಡಲಿ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದ್ದಾರೆ. ಶಾಸಕರೇ ಇಲ್ಲದೆ ಅವರು ಮಂತ್ರಿಯಾಗಿದ್ದಾರಾ? ನೀವು ಹಣವಂತರಿರಬಹುದು, ಹಂಗಂತ ಏನೇನೋ ಹೇಳೋದಲ್ಲ ಅಂತ ಕಿಡಿಕಾರಿದ್ದಾರೆ.
ಮುಡಾ ಹಗರಣ ವಿಚಾರವಾಗಿ ಕೋರ್ಟಲ್ಲಿ ಕೇಸ್ ವಾದಿಸಲು ಕೋರ್ಟ್ ಅನುಮತಿ ನೀಡಿದೆ. ಈ ಹಿನ್ನೆಲೆಯಲ್ಲಿ ಮುಡಾ ಅಕ್ರಮದ ಬಗ್ಗೆ ನಾನೇ ವಾದ ಮಾಡ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಲೋಕಾಯುಕ್ತ ಆರೋಪಿಗಳಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ, ಆದರೆ 2 ಸೈಟ್ ಕೊಡೋ ಜಾಗಕ್ಕೆ 14 ಸೈಟ್ ಕೊಟ್ಟಿದ್ದಾರೆ. ಲೋಕ ವರದಿಯಲ್ಲಿ ಅಧಿಕಾರಿಗಳದ್ದೇ ತಪ್ಪು ಹೇಳಿದ್ದಾರೆ, ಆದರೆ ಅಧಿಕಾರಿಗಳು ತಪ್ಪು ಮಾಡಲು ಯಾರ ಪ್ರಭಾವ ಕಾರಣ? ಇದೆಲ್ಲದರ ಬಗ್ಗೆ ಮುಂದೆ ಕೋರ್ಟಲ್ಲಿ ವಾದ ಮಾಡ್ತೀನಿ ಅಂತ ಹೇಳಿತ್ತು. ಅನುಮತಿಯನ್ನು ಕೊಟ್ಟಿದೆ. ಹಾಗಾಗಿ ನನಗೆ ನನ್ನ ಹೋರಾಟಕ್ಕೆ ನನ್ನ ಬಲ ಸಿಕ್ಕಂತಾಗಿದೆ. ಯಾಕಂತಂದರೆ ನನ್ನ ಆರೋಪವನ್ನು ನಾನೇ ನೇರವಾಗಿ ಮಾನ್ಯ ಸಾಬೀತುಪಡಿಸ್ಬೋದು. ಅಧಿಕಾರಿ ಯಾಕೆ ತಪ್ಪು ಮಾಡಿದ್ರೆ ಹೇಳ್ಬೇಕಲ್ಲ. ಅಧಿಕಾರಿ ತಪ್ಪು ಮಾಡಿದ್ರೆ ಅಂದರೆ ಯಾವ ಕಾರಣಕ್ಕೆ ತಪ್ಪು ಮಾಡಿದರೆ, ಇದೇ ತಪ್ಪನ್ನು ಜನಸಾಮಾನ್ಯರ ವಿಚಾರದಲ್ಲಿ ಯಾಕೆ ಮಾಡಲ್ಲ? ಇದನ್ನೆಲ್ಲ ತನಿಖೆ ಅಧಿಕಾರಿ ವಿಶ್ಲೇಷಣೆ ಮಾಡಿದರೆ ಅವ್ರಿಗೆ ಗೊತ್ತಾಗ್ತಿತ್ತು ಪ್ರಭಾವದಿಂದ ಈ ರೀತಿ ಮಾಡಿರೋದಿಲ್ಲ. ಆದರೆ ತನಿಖಾಧಿಕಾರಿ ದುರುದ್ದೇಶಪೂರ್ವಕವಾಗಿ ತನಿಖಾ ಅಂಶಗಳನ್ನು ಕೈಬಿಟ್ಟಿದ್ದಾರೆ. ಹಾಗಾಗಿ ಇವೆಲ್ಲವನ್ನು ಮನೆಯಲ್ಲ ಗಮನಕ್ಕೆ ತರ್ತೀವಿ. ಈಗ ಏನು ಲೋಕಾಯುಕ್ತ ವರದಿಯಲ್ಲಿ ಅಂಶಗಳಿದೆ, ಆ ಅಂಶಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ನಾನು ಮಾಡಿರ್ತಕ್ಕಂಥ ಆರೋಪ ಸಾಬೀತಾಗಿದೆ ಅಂತ ಹೇಳಿದ್ರೆ. ಮುಖ್ಯವಾಗಿ ಪರಿತ್ಯಾಗ ಪತ್ರವನ್ನು ಶ್ರೀಮತಿ ಪಾರ್ವತಿಯಿಂದ ಬರೆಸ್ಕೊಂಡು ಆ ಜಮೀನನ್ನು ವಶಪಡಿಸ್ಕೊಂಡಿದ್ದೀವಿ ಅಂತ ಹೇಳಿರುವಂಥದ್ದು, ಮತ್ತು 50 ಮಂದಿ ನಿವೇಶನ ಪಡ್ಕೊಂಡಿರೋದು, ಇವೆಲ್ಲವೂ ನಿಯಮ ಬೇರೆ ಅಂತೇಳಿ ಅಲ್ಲಿ ವರದಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಮುಡಾ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಆರೋಪ ಕೇಳಿಬಂದ ಬಳಿಕ ರಾಯಚೂರಿನಲ್ಲಿ ಮಾಜಿ ಡಿಸಿ ಹಾಗೂ ಹಾಲಿ ಕಾಂಗ್ರೆಸ್ ಸಂಸದ ಜಿ ಕುಮಾರ್ ನಾಯಕ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಲೋಕಾಯುಕ್ತ ಯಾವ ದೃಷ್ಟಿಯಲ್ಲಿ ಕರ್ತವ್ಯ ಲೋಪ ಎಂದು ಹೇಳುತ್ತಿದ್ದಾರೋ ಸರಿಯಾಗಿ ಪರಿಶೀಲನೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಅವರ ದೃಷ್ಟಿಗೆ ಬಂದಿರುವಂತದ್ದು. ನಾನು ಅದನ್ನ ಡಿಸೈನ್ ಮಾಡಿಕೊಳ್ಳುವಂತಹ ಸಮಯಾವಕಾಶ ಇದ್ದಾಗ ಮಾಡಿಕೊಳ್ಳೋಣ ಎಂದಿದ್ದಾರೆ. ಹೊನ್ನಾವರದಲ್ಲಿ ಖಾಸಗಿ ಬಂದರು ನಿರ್ಮಾಣಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಇವತ್ತು ಕೂಡ ನಿಷೇಧಾಜ್ಞೆ ನಡುವೆಯೂ ಕೂಡ ಮೀನುಗಾರರು ಬೃಹತ್ ಪ್ರತಿಭಟನೆ ಮಾಡಿದ್ರು. ಇವತ್ತು ಗುತ್ತಿಗೆ ಪಡೆದ ಕಂಪನಿಯಿಂದ ಸರ್ವೆ ಕಾರ್ಯ ನಡೀತಾ ಇದೆ. ಆದರೆ ಇದನ್ನು ವಿರೋಧಿಸಿ ಸಾವಿರಾರು ಸಂಖ್ಯೆಯಲ್ಲಿ ಮೀನುಗಾರರು ಆಗಮಿಸಿ ಸಮುದ್ರಕ್ಕೆ ಇಳಿದು ಬಂದರು ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನಾಕಾರರನ್ನ ಪೊಲೀಸರು ವಶಪಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಇಂದು ಕೋರ್ಟ್ಗೆ ದರ್ಶನ್, ಪವಿತ್ರ ಸೇರಿದಂತೆ 15 ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ರು. ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು, ವಿಚಾರಣೆಯನ್ನ ಏಪ್ರಿಲ್ 8ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಇನ್ನು ಇದೇ ವೇಳೆ ದರ್ಶನ್ ಪರ ವಕೀಲ ಸುನಿಲ್ ವಾದ ಮಂಡನೆ ಮಾಡಿದ್ದು, ಪೊಲೀಸರು ಇತರೆ ಸಾಕ್ಷ್ಯಗಳನ್ನ ಮಾಫಿ ಸಾಕ್ಷಿಗಳಾಗಿ ಮಾಡುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ತಮ್ಮ ಬಳಿ ಸಾಕ್ಷಿ ಇದೆ ಅಂತ ಹೈಕೋರ್ಟ್ನಲ್ಲಿ ವಾದಿಸಿದ್ದಾರೆ. ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ವೇಳೆ ಜಡ್ಜ್ ಏನೇ ಇದ್ರೂ ಕೂಡ ಅರ್ಜಿ ಹಾಕುವಂತೆ ಸೂಚಿಸಿದ್ದಾರೆ. ಕೊಲೆ ಆರೋಪಿ ಪವಿತ್ರ ಗೌಡಗೆ ಮತ್ತೆ ಹೊರ ರಾಜ್ಯಕ್ಕೆ ತೆರಳುವುದಕ್ಕೆ ಅನುಮತಿ ನೀಡಲಾಗಿದೆ. ದೆಹಲಿ, ಮುಂಬೈ ಹೋಗುವುದಕ್ಕೆ 57ನೇ ಸಿಸಿಎಚ್ ಕೋರ್ಟ್ ಅನುಮತಿ ನೀಡಿದೆ. ಮಾರ್ಚ್ 3ರಿಂದ 10 ಹಾಗೂ 17ನೇ ತಾರೀಕಿನಿಂದ 26ರವರೆಗೆ ತೆರಳುವುದಕ್ಕೆ ಅನುಮತಿ ನೀಡಲಾಗಿದೆ. ವ್ಯವಹಾರ ಸಂಬಂಧ ಭೇಟಿ ನೀಡುವುದಕ್ಕೆ ಪವಿತ್ರ ಅನುಮತಿ ಕೇಳಿದ್ರು. ಸದ್ಯ ಕೋರ್ಟ್ 2 ಬಾರಿ ದೆಹಲಿ, ಮುಂಬೈಗೆ ತೆರಳುವುದಕ್ಕೆ ಅನುಮತಿ ನೀಡಿದೆ. ಮಂಡ್ಯದಲ್ಲಿ ಹೆಚ್ಚಾಗಿದ್ದಂತಹ ಪುಡಿ ರೌಡಿಗಳ ಅಟ್ಟಹಾಸದ ಬಗ್ಗೆ ನ್ಯೂಸ್ 18 ವರದಿಯನ್ನ ಬಿತ್ತರ ಮಾಡಿತ್ತು. ಸದ್ಯ ವರದಿ ಬೆನ್ನಲ್ಲೇ ಎಚ್ಚೆತ್ತ ಮಂಡ್ಯ ಎಸ್ಪಿ ಸ್ಮಶಾನದಲ್ಲಿ ಯುವಕನಿಗೆ ಥಳಿಸಿದವರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಹಲ್ಲೆಗೊಳಗಾದ ಯಶವಂತ್ನಿಂದ ದೂರು ಪಡೆದು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ವರದ, ಸುಬ್ಬಿ, ಚಿರು, ಧನು, ಹರ್ಷ ಸೇರಿ ಹಲವರ ಮೇಲೆ ಕೇಸ್ ದಾಖಲಿಸಲಾಗಿದೆ. ನಡೆದ ಸ್ವರ್ಣ ಸಂದರ್ಭದ ಕ್ರಿಶ್ಚಿಯನ್ ಒಂದು ಹುಡುಗನನ್ನ ಮಸಾಣದ ಜಾಗಕ್ಕೆ ಕರ್ಕೊಂಡೋಗಿ ಹೊಡೆದು ಅವನನ್ನು ಲಾಂಗಲ್ಲಿ, ಮಚ್ಚಲ್ಲಿ, ಮತ್ತೊಂದರಲ್ಲಿ ಹೊಡೆದು ಹಲ್ಲೆ ಮಾಡಿದಂಥ ಸಂದರ್ಭವನ್ನು ಕೂಡ ಪ್ರಸಾರವನ್ನು ಮಾಡಿ ಇನ್ಫ್ಲುಯೆನ್ಸ್ ಈಗಾಗಲೇ ಆ ರೌಡಿಗಳನ್ನು ಬಂಧಿಸುವ ಕೆಲಸವನ್ನು ಜಿಲ್ಲಾಡಳಿತ ಮಾಡಿದೆ. ಇಂಥ ಹಲವಾರು ಪ್ರಕರಣಗಳಲ್ಲಿ ಕಾನೂನಾತ್ಮಕವಾಗಿ ಸರ್ಕಾರಗಳು, ಜನಪ್ರತಿನಿಧಿಗಳು ಮಾಡದೇ ಇರುವಂಥ ಕೆಲಸಗಳನ್ನು ಅದನ್ನು ಬಿತ್ತರಿಸುವ ಮೂಲಕ ನ್ಯೂಸ್ 18 ಭಾಳಷ್ಟು ವಿಶೇಷವಾದಂಥ ಈ ಜಿಲ್ಲೆಗೆ ಕೊಡುಗೆಯಾಗಿ ನಿಲ್ಲಿರುವಂಥ ಮಾಧ್ಯಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ನ್ಯೂಸ್ 18ಗೆ ಎಷ್ಟು ಶುಭಾಶಯ ಕೋರಿದ್ರು, ಎಷ್ಟು ನಾವು ನಮಸ್ಕಾರಗಳನ್ನು ತಿಳಿಸಲು ಸಾಲದು ಅನ್ನುವಂಥ ಮಾತನ್ನು ಹೇಳ್ತಾ, ಮನೆ ಮಾತಿನ ಸುದ್ದಿ ಆಗಲಿ ನ್ಯೂಸ್ 18 ಅನ್ನುವ ಹಾರೈಕೆಯನ್ನು ನಾನು ಮಾಧ್ಯಮದ ಮೂಲಕ ಆರೈಕೆಯನ್ನು ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಲಬುರಗಿಯ ಲಾಡ್ಕೆ ಮಶಾಕ್ ದರ್ಗಾದ ಶಿವಲಿಂಗ ಪೂಜೆಗೆ ಹೈಕೋರ್ಟ್ ಅನುಮತಿ ನೀಡಿದೆ. ನಾಳೆ ಶಿವರಾತ್ರಿ ಹಿನ್ನೆಲೆಯಲ್ಲಿ ನಾಳೆ ಮಧ್ಯಾಹ್ನ 2ರಿಂದ 6 ಗಂಟೆಯವರೆಗೂ ಪೂಜೆಗೆ ಅವಕಾಶ ಕಲ್ಪಿಸಲಾಗಿದೆ. ಲಾಡ್ಲೆ ಮಶಾಕ್ ದರ್ಗಾದ ಶಿವಲಿಂಗ ಪೂಜೆಗೆ ಹಿಂದೂ ಸಂಘಟನೆಗಳು ಡಿಸಿಗೆ ಮನವಿ ಮಾಡಿದ್ದವು. ಆದರೆ ಕಾನೂನು ಸುವ್ಯವಸ್ಥೆ ನೆಪವೊಡ್ಡಿ ಅನುಮತಿ ನಿರಾಕರಣೆ ಮಾಡಲಾಗಿತ್ತು. ಈಗ ಹೈಕೋರ್ಟ್ ಪೂಜೆಗೆ ಅನುಮತಿ ಕೊಟ್ಟಿದೆ.
ಇನ್ನು ಶಿವರಾತ್ರಿಗೆ ಒಂದು ದಿನ ಮೊದಲೇ ಶಿವಲಿಂಗ ನಾಪತ್ತೆ ಮಾಡಲಾಗಿದೆ. ಗುಜರಾತ್ನಲ್ಲಿರುವ ದೇವಭೂಮಿ ದ್ವಾರಕದಲ್ಲಿರುವ ಭವಾನೀಶ್ವರ ಮಹಾದೇವ ದೇವಸ್ಥಾನದ ಶಿವಲಿಂಗ ನಾಪತ್ತೆಯಾಗಿದೆ. ಶಿವಲಿಂಗವನ್ನ ಸಮುದ್ರಕ್ಕೆ ಎಸೆದಿರುವ ಶಂಕೆ ವ್ಯಕ್ತವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಸರ್ಕಾರದ ಗೃಹಲಕ್ಷ್ಮಿ ಹಣಕ್ಕಾಗಿ ತಾಯಂದಿರನ್ನೇ ಬೀದಿಗೆ ತಳ್ಳಿದ್ದಾರೆ ಮಕ್ಕಳು. ಇದೀಗ ಹೆತ್ತವರು ಮಕ್ಕಳ ವಿರುದ್ಧ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಬಿಪಿಎಲ್ ಕಾರ್ಡ್ನಲ್ಲಿ ತಾಯಿ ಹೆಸರಿದ್ರೆ ತಾಯಿಗೆ ಹಣ ಹೋಗುತ್ತದೆ ಅನ್ನೋ ಕಾರಣಕ್ಕೆ ಕಾರ್ಡ್ನಿಂದಾನೆ ತಾಯಂದಿರ ಹೆಸರನ್ನೇ ತೆಗೆಸಿದ್ದಾರೆ. ಇದೀಗ ರೇಷನ್ ಕಾರ್ಡ್ಗೆ ಹೆಸರನ್ನ ಸೇರಿಸುವುದಕ್ಕೆ ಹೂವಿನ ವಾರಹಳ್ಳಿ ಹಾಗೂ ಮೈಲಪ್ಪನಹಳ್ಳಿ ಲಕ್ಷ್ಮೀ ದೇವಮ್ಮ, ನಾಗರತ್ನಮ್ಮ ಅನ್ನೋರು ಸೈಬರ್ ಸೆಂಟರ್ಗಳಿಗೆ ಅಲ್ಲಾಡ್ತಾ ಇದ್ದಾರೆ. ಇದೀಗ ಪಡಿತರ ಅಕ್ಕಿಯೂ ಇಲ್ಲ, ಅತ್ತ ಗೃಹಲಕ್ಷ್ಮಿ ಹಣವೂ ಇಲ್ಲ ಅಂತ ಪರದಾಡುವಂತಾಗಿದೆ. ಹಾಸನದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ರೈತ ಬಲಿಯಾಗಿರುವ ಘಟನೆ ನಡೆದಿದೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಕಳ್ಳಿಮುದ್ದನಹಳ್ಳಿ ಗ್ರಾಮದಲ್ಲಿ 50 ವರ್ಷದ ರೈತ ಕೇಶವಯ್ಯ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸೂರ್ಯೋದಯ ಫೈನಾನ್ಸ್ನಿಂದ 5 ಲಕ್ಷ, ಬೆಲ್ಟ್ ಸ್ಟಾರ್ ಮೈಕ್ರೋ ಫೈನಾನ್ಸ್ನಿಂದ 60,000 ಸಾಲ ಮಾಡಿದ್ರು. ಮನೆ ಹರಾಜಿಗೆ ಕೋರ್ಟ್ ಆದೇಶ ಮಾಡಿದ್ರಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಡು ರಸ್ತೆಯಲ್ಲೇ ಬೋರ್ಡ್ ಇಟ್ಟು ಪಾಠ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಗಿದೆ. ಬಾಗಲಕೋಟೆ ವಿಶ್ವವಿದ್ಯಾಲಯ ಉಳಿವಿಗಾಗಿ ಹೋರಾಟ ಮುಂದುವರೆದಿದೆ. ಬಾಗಲಕೋಟೆ ಬಸವೇಶ್ವರ ವೃತ್ತದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ವಿವಿ ಬಂದ್ ಮಾಡಲು ಮುಂದಾದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿವೈಎಸ್ಪಿ ಯಕ್ಷಗಾನ ಬಯಲಾಟ ಅಭಿನಯಕ್ಕೆ ಜನ ಫಿದಾಗಿದ್ದಾರೆ. ರನ್ನ ವೈಭವದಲ್ಲಿ ಬಯಲಾಟ ಪ್ರದರ್ಶಿಸಿ ಗಮನ ಸೆಳೆದಿದ್ದಾರೆ ಡಿವೈಎಸ್ಪಿ ಶಾಂತವೀರ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಡಿವೈಎಸ್ಪಿ ಶಾಂತವೀರ ಅವರು ಮುಧೋಳ ನಗರದ ರನ್ನ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಭಿನಯಿಸಿದ್ದಾರೆ. ಕುರುಕ್ಷೇತ್ರದ ಅಭಿಮನ್ಯು ಪಾತ್ರದಲ್ಲಿ ಮಿಂಚಿದ್ದಾರೆ. ಅಸ್ಸಾಂನ ಗುವಾಹಟಿಯಲ್ಲಿ ಅಡ್ವಾಂಟೇಜ್ ಅಸ್ಸಾಂ ಶೃಂಗಸಭೆ 2.0 ಹೂಡಿಕೆ ಸಮಾರಂಭ ನಡೆಯಿತು. ಸಮಾರಂಭವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ರು. ಶೃಂಗಸಭೆಯಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಖ್ಯಸ್ಥ ಮುಕೇಶ್ ಅಂಬಾನಿ ಭಾಗಿಯಾಗಿದ್ರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮುಕೇಶ್ ಅಂಬಾನಿ, ಅಸ್ಸಾಂನಲ್ಲಿ ಮುಂದಿನ 5 ವರ್ಷ 50,000 ಕೋಟಿಗಳಿಗೂ ಹೆಚ್ಚಿನ ಹೂಡಿಕೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಅಸ್ಸಾಂ ಪ್ರಗತಿಯನ್ನ ಶ್ಲಾಘಿಸಿದ್ದಾರೆ. ಅಸ್ಸಾಂ ತ್ವರಿತ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಜ್ಯ. ಅಸ್ಸಾಂ ಶೀಘ್ರದಲ್ಲಿ ತಂತ್ರಜ್ಞಾನದ ಸ್ವರ್ಗವಾಗಲಿದೆ ಅಂತ ಆಶಾವಾದ ವ್ಯಕ್ತಪಡಿಸಿದರು. In the previous summit in 2018, Reliance had committed an investment of 5,000 crores in Assam. Since then, our investment in the state has exceeded 12,000 crores. In the coming years, Reliance will more than quadruple this investment in Assam to over 50,000 crores over the next 5 years in the following 5 priority areas. Our first priority is to make Assam tech ready and AI ready. For us, Assam's digital transformation is a noble and patriotic mission. Jio has made Assam not only 2G Mukt but 5G Yukt. We are very grateful. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳಕ್ಕೆ ಇಶಾ ಅಂಬಾನಿ ಭೇಟಿ ನೀಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದರು. ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದ ವೇಳೆ ಭಯೋತ್ಪಾದಕನೊಬ್ಬ ಮೈದಾನಕ್ಕೆ ನುಗ್ಗಿ ನ್ಯೂಜಿಲೆಂಡ್ ಆಟಗಾರ ರಚಿನ್ ರವೀಂದ್ರ ಅವರನ್ನ ಅಪ್ಪಿಕೊಂಡಿದ್ದಾನೆ. ಈತ ನಿಷೇಧಿತ ಇಸ್ಲಾಮಿಕ್ ಪಕ್ಷದ ತೆಹರಿಕ್ ಎ ಲಬ್ಬಾಯಿಕ್ ಪಾಕಿಸ್ತಾನ್ ಬೆಂಬಲಿಗ ಅಂತ ಗೊತ್ತಾಗಿದೆ. ಸದ್ಯ ಈ ಘಟನೆ ಬಳಿಕ ಪಾಕಿಸ್ತಾನದ ಭದ್ರತಾ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಎದ್ದಿದ್ದು ಭಾರತ ತಂಡ ಕೂಡ ಭದ್ರತಾ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಹೋಗಲು ನಿರಾಕರಿಸಿತ್ತು.